ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸ್ಕ್ರೀಷನ್ ಇನ್ ಆ್ಯನಿಮಲ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ಸ್. ಮಾನವರಲ್ಲಿ ವಿಸರ್ಜನಾಂಗವ್ಯೂಹ. ಈಗ ಎಕ್ಸ್ಕ್ರೀಟರಿ ಸಿಸ್ಟಮ್ಸ್, ಈಗ ಸರ್ಕ್ಯುಲೇಟರಿ ಸಿಸ್ಟಮ್ ಹಾರ್ಟ್, ಅಲ್ಲಿ ಹೇಗೆ ರಕ್ತ ಎಲ್ಲ ಕಡೆ ಚಲಿಸುತ್ತೆ, ಯಾವುದ್ರ ಮೂಲಕ, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ಎಕ್ಸ್ಕ್ರೀಷನ್ ಬಗ್ಗೆನು ಅನಿಮಲ್ಸ್ಗಳಲ್ಲಿ ಹೇಗೆ ಅಂತ. ಬಟ್ ಮನುಷ್ಯ ತುಂಬ ಬುದ್ಧಿವಂತ, ತನ್ನಲ್ಲಿ ಏನು ನಡೀತಿದೆ, ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಯಾವಾಗಲೂ ಕುತೂಹಲವಾಗಿರ್ತಾನೆ, ಕ್ಯೂರಿಯಾಸಿಟಿ. ಸೊ ಹಾಗಾಗಿ ನಮ್ಮ ಮನುಷ್ಯರಲ್ಲಿ, ನಮ್ಮೆಲ್ಲರಲ್ಲೂ ಎಕ್ಸ್ಕ್ರೀಟರಿ ಸಿಸ್ಟಮ್, ತ್ಯಾಜ್ಯ ಪದಾರ್ಥಗಳು ಯಾವ ರೀತಿ ಹೊರ ಹೋಗುತ್ತೆ, ಯಾವ ಆರ್ಗನ್ಸ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂಥೇಳಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ಸ್, ಮಾನವರಲ್ಲಿ ವಿಸರ್ಜನಾಂಗವ್ಯೂಹ. ಸಿ ದ ವೇಸ್ಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ. ರಕ್ತದಲ್ಲಿನ ತ್ಯಾಜ್ಯವು, ದ ವೇಸ್ಟ್ ಪ್ರೆಸೆಂಟ್ ಇನ್ ದ ಬ್ಲಡ್, ವೇಸ್ಟ್ ತ್ಯಾಜ್ಯ ವಸ್ತು ರಕ್ತದಲ್ಲಿರುತ್ತೆ ಅಲ್ವಾ, ಹ್ಯಾಸ್ ಟು ಬಿ ರಿಮೂವ್ಡ್ ಫ್ರಮ್ ದ ಬಾಡಿ. ನಮ್ಮ ರಕ್ತದಲ್ಲಿರುವಂತಹ ತ್ಯಾಜ್ಯವು ದೇಹದಿಂದ ಹೊರ ಹೋಗಬೇಕು. ಅರ್ಥಾಯ್ತಾ? ರಿಮೂವ್ಡ್ ಫ್ರಮ್ ದ ಬಾಡಿ, ನಮ್ಮ ದೇಹದಿಂದ ಹೊರ ಹೋಗಬೇಕು. ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ತ್ಯಾಜ್ಯ ಪದಾರ್ಥಗಳು, ವೇಸ್ಟ್, ಅದನ್ನು ನಮ್ಮ ದೇಹದಿಂದ ಹೊರ ಹಾಕಬೇಕು. ಹೌ ಕ್ಯಾನ್ ದಿಸ್ ಬಿ ಡನ್? ಇದು ಹೇಗೆ ಸಾಧ್ಯ ಹಾಗಾದರೆ? ಹೇಗೆ ನಡೆಯುತ್ತೆ ಇದು? ರಕ್ತದಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ, ಆ ರಕ್ತದೊಳಗಿಂದ ತ್ಯಾಜ್ಯ ಪದಾರ್ಥಗಳನ್ನ ಹೇಗೆ ತೆಗೆಯೋದು? ಎ ಮೆಕ್ಯಾನಿಸಮ್ಸ್ ಟು ಫಿಲ್ಟರ್ ದ ಬ್ಲಡ್ ಈಸ್ ರಿಕ್ವೈರ್ಡ್. ರಕ್ತವನ್ನು ಶೋಧಿಸುವ ಕಾರ್ಯವಿಧಾನ ಒಂದು ಅಗತ್ಯವಿದೆ. ಹಾಗಾದರೆ ಬ್ಲಡ್ಡನ್ನು ಫಿಲ್ಟರ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ ನಮಗೆ ಬೇಕಾಗಿದೆ. ದಿಸ್ ಈಸ್ ಡನ್ ಬೈ ದ ಬ್ಲಡ್ ಕಪಿಲರೀಸ್ ಇನ್ ದ ಕಿಡ್ನೀಸ್. ಇದು ಮೂತ್ರಜನಕಾಂಗಗಳಲ್ಲಿರುವ ಲೋಮನಾಳಗಳಿಂದ ನಡೆಯುತ್ತಂತೆ. ದಿಸ್ ಈಸ್ ಡನ್ ಬೈ ಬ್ಲಡ್ ಕಪಿಲರೀಸ್, ಲೋಮನಾಳಗಳು, ಇನ್ ದ ಕಿಡ್ನಿ. ಕಿಡ್ನಿ ಅಂದರೆ ಮೂತ್ರಜನ. ನಮ್ಮ ಮೂತ್ರಜನಕಾಂಗದಲ್ಲಿರ್ತಕ್ಕಂತಹ ಈ ಕೆಪಿಲರೀಸ್, ಲೋಮನಾಳಗಳಿಂದ ಈ ಫಿಲ್ಟ್ರೇಷನ್ ನಡೆಯುತ್ತೆ, ಬ್ಲಡ್ ಫಿಲ್ಟ್ರೇಷನ್. ಬ್ಲಡ್ನ ಪಂಪ್ ಮಾಡೋದು ಹಾರ್ಟ್, ಬ್ಲಡ್ನ ಫಿಲ್ಟರ್ ಮಾಡೋದು ಕಿಡ್ನಿ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ವೆನ್ ದ ಬ್ಲಡ್ ರೀಚಸ್ ದ ಟು ಕಿಡ್ನೀಸ್, ಬ್ಲಡ್ ರೀಚಸ್, ರಕ್ತ ಎಲ್ಲಿಗೆ ಬಂದು ತಲುಪುತ್ತೆ? ದ ಟು ಕಿಡ್ನೀಸ್, ಎರಡು ಮೂತ್ರಜನಕಾಂಗಗಳಿಗೆ ಬಂದು ತಲುಪಿದಾಗ ಇಟ್ ಕಂಟೈನ್ಸ್ ಬೋತ್ ಯೂಸ್ಫುಲ್ ಆ್ಯಂಡ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್. ದೇಹದ ಎಲ್ಲ ಭಾಗಗಳಲ್ಲಿ ಇರ್ತಕ್ಕಂತಹ ರಕ್ತ ಮೂತ್ರಜನಕಾಂಗ ಕಿಡ್ನಿಗೆ ಬಂದು ತಲುಪುತ್ತೆ. ಆ ರೀತಿ ಬಂದಾಗ ಅದರಲ್ಲಿ ಏನೇನಿರುತ್ತೆ? ಇಟ್ ಕಂಟೈನ್ಸ್ ಬೋತ್ ಯೂಸ್ಫುಲ್ ಆ್ಯಂಡ್ ಹಾರ್ಮ್ಫುಲ್, ಹಾನಿಕಾರಕ ಪದಾರ್ಥಗಳು ಮತ್ತು ಉಪಯುಕ್ತ ಪದಾರ್ಥಗಳು ಎರಡನ್ನೂ ಒಳಗೊಂಡಿರುತ್ತೆ ಈ ರಕ್ತ. ದ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಆರ್ ಅಬ್ಸರ್ವ್ಡ್ ಬ್ಯಾಕ್ ಇನ್ ಟು ದ ಬ್ಲಡ್. ಈ ರಕ್ತದಲ್ಲಿರ್ತಕ್ಕಂತಹ ಉಪಯುಕ್ತವಾದ ಪದಾರ್ಥಗಳನ್ನು ರಕ್ತಕ್ಕೆ ಮತ್ತು ರಕ್ತಕ್ಕೆ ಅಂದರೆ ಬ್ಯಾಕ್ ಟು ದ ಬ್ಲಡ್, ಆ ರಕ್ತಕ್ಕೆ ಮತ್ತೆ ತಲುಪಿಸುತ್ತೆ, ಹೀರಲ್ಪಡುತ್ತೆ. ರಕ್ತ ಏನಾಗುತ್ತೆ? ಉಪಯುಕ್ತ ಪದಾರ್ಥಗಳನ್ನ ಹೀರಲ್ಪಡುತ್ತೆ. ಅರ್ಥ ಆಯ್ತಾ? ರಕ್ತಕ್ಕೆ ಮರು ಹೀರಲ್ಪಡುತ್ತೆ ಉಪಯುಕ್ತ ಪದಾರ್ಥಗಳು. ದ ವೇಸ್ಟ್, ಅದೇ ರಕ್ತದಲ್ಲಿರ್ತಕ್ಕಂಥ ವೇಸ್ಟ್, ತ್ಯಾಜ್ಯ ಇರುತ್ತಲ್ಲ, ಡಿಸಾಲ್ವ್ಸ್ ಇನ್ ವಾಟರ್, ನೀರಿನಲ್ಲಿ ಕರಗೋಗುತ್ತೆ. ರಕ್ತದಲ್ಲಿರುವಂತಹ ಇತರ ತ್ಯಾಜ್ಯ ಪದಾರ್ಥಗಳು ಎಲ್ಲಿ ಡಿಸಾಲ್ವ್ ಆಗುತ್ತೆ? ಡಿಸಾಲ್ವ್ ಅಂದರೆ ಕರಗೋದು, ನೀರಿನಲ್ಲಿ. ದ ವೇಸ್ಟ್, ತ್ಯಾಜ್ಯ ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ. ಆರ್ ರಿಮೂವ್ಡ್ ಆ್ಯಸ್ ಯೂರಿನ್, ಆ ನೀರಿನಲ್ಲಿ ಕರಗಿದ ಆ ತ್ಯಾಜ್ಯ ವಸ್ತು ಯಾವುದರ ಮೂಲಕ ಹೊರ ಹೋಗುತ್ತೆ? ಯೂರಿನ್. ನಾವೆಲ್ಲರೂ ಯೂರಿನ್ಗೆ ಹೋಗ್ತೀವಲ್ವಾ? 2 ಪೀರಿಯಡ್ಸ್ ಆದಮೇಲೆ ನಿಮಗೆ ಯೂರಿನ್ ಪಾಸ್ಗೆ ಅಂತ ಬಿಡ್ತಾರೆ, ಲೀಜರ್ಗೆ ಅಂತ ಬಿಡ್ತಾರೆ. ಆ ಯೂರಿನ್ ಮೂಲಕ ಏನಾಗುತ್ತೆ? ನಮ್ಮ ರಕ್ತದಲ್ಲಿರ್ತಕ್ಕಂತಹ ತ್ಯಾಜ್ಯ ಪದಾರ್ಥಗಳು, ವೇಸ್ಟ್ ಏನಾಗುತ್ತೆ? ಯೂರಿನ್ ಮೂಲಕ ನೀರಿನಲ್ಲಿ ಕರಗಿ ಹೊರ ಹೋಗುತ್ತೆ. ಅರ್ಥ ಆಯ್ತಾ? ಹೇಗೆ ಹೊರಗೆ ಹಾಕೋದು ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯನ ಅಂತ? ಅದನ್ನು ಮಾಡೋದು ಯಾವುದು? ಕಿಡ್ನೀಸ್. From the kidneys, the urine goes into the urinary bladder. ಏನು?
ಹೊರ ಹೋಗುತ್ತಲ್ಲ ಈ ಕೊಳವೆಯಂತಿರುವ ಮೂತ್ರನಾಳಗಳ ಮೂಲಕ. ದ ಯೂರಿನ್ ಗೋಸ್ ಇಂಟು ಯೂರಿನರಿ ಬ್ಲಾಡರ್. ಯೂರಿನರಿ ಬ್ಲಾಡರ್ ಅಂದರೆ ಮೂತ್ರನಾಳಗಳು. ಯಾವುದ್ರ ಮೂಲಕ ಹೋಗುತ್ತೆ? ಯೂರಿನು ನಮ್ಮ ಮೂತ್ರನಾಳಗಳ ಮೂಲಕ. ಮೂತ್ರವು ಥ್ರೂ ಟ್ಯೂಬ್ ಲೈಕ್ ಯುಟಿರಸ್. ನಮ್ಮ ಮೂತ್ರಜನಕಾಂಗದಲ್ಲಿ ಇರುವಂತಹ ಯೂರಿನರಿ ಬ್ಲಾಡರ್ಗೆ, ಮೂತ್ರ ಕೋಶಕ್ಕೆ ಟ್ಯೂಬ್ ಲೈಕ್ ಯುಟಿರಸ್. ಟ್ಯೂಬ್ ಲೈಕ್ ಅಂದರೆ ಇದೆ ಯುಟಿರಸ್. ಇದೆ ಯುಟಿರಸ್, ಮೂತ್ರನಾಳ. ಯೂರಿನರಿ ಬ್ಲಾಡರ್, ಯುಟಿರಸ್ ಅಂದ್ರೆ ಒಂದು ಈ ಟ್ಯೂಬ್ ಥರ, ಕೊಳವೆ ಆಕಾರದಲ್ಲಿರ್ತಕ್ಕಂಥ ಈ ಟ್ಯೂಬ್ ಪೈಪ್ ಥರ ಇದೆ ನೋಡಿ. ಇಲ್ಲಿಂದ ಈ ಕಿಡ್ನಿಯಲ್ಲಿ ಫಿಲ್ಟರ್ ಆಗಿ ಇಲ್ಲಿಂದ ಈ ನಾಳಗಳ ಮೂಲಕ, ಟ್ಯೂಬ್ನ ಮೂಲಕ ಈ ಯೂರಿನರಿ ಬ್ಲಾಡರ್ಗೆ, ಯೂರಿನರಿ ಬ್ಲಾಡರ್ನ ಮೂಲಕ, ಮೂತ್ರನಾಳಗಳ ಮೂಲಕ ಈ ಮೂತ್ರಕೋಶಕ್ಕೆ ಬಂದು ತಲುಪುತ್ತೆ. ಅರ್ಥ ಆಯ್ತಾ? ಯೂರಿನರಿ ಬ್ಲಾಡರ್ ಅಂದರೆ ಇದು ಮೂತ್ರಕೋಶ, ಇಲ್ಲಿಗೆ ಬಂದು ತಲುಪುತ್ತೆ. It is stored in the bladder and is passed out through the urinary opening at the end of the muscular tube called urethra. ಇದೇನು ಮಾಡುತ್ತೆ? ಅದು ಮೂತ್ರಕೋಶದಲ್ಲಿ ಸಂಗ್ರಹ ಆಗುತ್ತೆ. ಇದು ಯೂರಿನರಿ ಬ್ಲಾಡರ್ ಇಲ್ಲಿ ಶೇಖರಣೆ ಆಗಿರುತ್ತೆ. ಈ ನಿಮಗೆ ಲೀಜರಿಗೆ ಬಿಡೋದು ಲೇಟ್ ಆದರೆ ಪೇಯ್ನ್ ಬಂದುಬಿಡುತ್ತೆ ನೋಡಿ. ಇಲ್ಲಿ ಸ್ಟಾಕ್ ಆಗಿರುತ್ತೆ ಆ ವೇಸ್ಟ್, ನಮ್ಮ ದೇಹದಲ್ಲಿರ್ತಕ್ಕಂಥ ವೇಸ್ಟ್ ಯೂರಿನ್ ಎಲ್ಲ ಇಲ್ಲಿ ಸ್ಟಾಕ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ಸ್ಟಾಕ್ ಇದೇನು ಮಾಡಿರುತ್ತೆ? ಈ ಮೂತ್ರಕೋಶದಲ್ಲಿ ಸಂಗ್ರಹ ಆಗುತ್ತೆ. ನಂತರ ಏನಾಗುತ್ತೆ? ಯುರಿತ್ರಾ ಎನ್ನುವ, ಇದು ಯುರಿತ್ರಾ, ಅರ್ಥ ಆಯ್ತಾ? ಯುರಿತ್ರಾ ಎನ್ನುವ ಸ್ನಾಯು ಕೊಳವೆಯ ತುದಿಯಲ್ಲಿರುವ ಮೂತ್ರದ್ವಾರ, ಇದು ಯುರಿತ್ರಾ, ಇದು ಕೊಳವೆ, ಇಲ್ಲೂ ಪೈಪ್ ಥರ ಇದ್ದೇನೆ. ಈ ದ್ವಾರದ ಮೂಲಕ, ಯೂರಿನರಿ ಓಪನಿಂಗ್ ಮೂಲಕ ಏನಾಗುತ್ತೆ? ಮೂತ್ರವು ಹೊರ ಹೋಗುತ್ತದೆ. ಮೂತ್ರದ್ವಾರದ ಮೂಲಕ ಏನಾಗುತ್ತೆ? ಮೂತ್ರವು ಹೊರ ಹೋಗುತ್ತದೆ. ಆಯ್ತಾ? ಯಾವ ರೀತಿ ಯೂರಿನ್ ಪಾಸ್ ಆಗುತ್ತೆ ಅಂತೇಳಿ ಅದೇ ರೀತಿ ದ ಕಿಡ್ನೀಸ್, ಯುಟಿರಸ್, ಬ್ಲಾಡರ್ ಆ್ಯಂಡ್ ಯುರೆಥ್ರಾ ಫಾರ್ಮ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಫಿಲ್ಟರ್ ಆಗುತ್ತೆ, ಬ್ಲಡ್ಡಲ್ಲಿರ್ತಕ್ಕಂತಹ ವೇಸ್ಟ್ ಫಿಲ್ಟರ್ ಆಗಿ ಈ ಪೈಪ್ ಮೂಲಕ ಬರುತ್ತೆ. ಬಂದು ಎಲ್ಲಿಗೆ ಶೇಖರಣೆ ಆಗುತ್ತೆ? ಯೂರಿನರಿ ಬ್ಲಡ್ ಮೂತ್ರಕೋಶಕ್ಕೆ ಶೇಖರಣೆ ಆದಿತ್ತು. ಯುರೆಥ್ರಾ ಟ್ಯೂಬ್ ಹತ್ರ ಬಂದು ಓಪನಿಂಗ್ ಇರುತ್ತಲ್ಲ, ಯೂರಿನರಿ ಓಪನಿಂಗಿಂದ ಹೊರ ಹೋಗುತ್ತೆ ಅಷ್ಟೇ. ಅದೇ ರೀತಿ ಕಿಡ್ನೀಸ್, ಮೂತ್ರಜನಕಾಂಗಗಳು ಆ್ಯಂಡ್ ಯೂರಿನರಿ ಬ್ಲಾಡರ್ ಮೂತ್ರನಾಳಗಳು ಆ್ಯಂಡ್ ಯುರೆಥ್ರಾ ಮೂತ್ರಕೋಶ ಮತ್ತು ಯುರೆಥ್ರಾ ಸೇರಿ ವಿಸರ್ಜನಾಂಗವ್ಯೂಹನ ರಚನೆ ಮಾಡಿದೆ. ಫಾರ್ಮ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂದರೆ ಇಷ್ಟು ಪಾರ್ಟ್ಸ್ಗಳು ಸೇರಿ, ಯುರೆಥ್ರಾ, ಯೂರಿನರಿ ಬ್ಲಾಡರ್, ಯುರೇಟರ್ ಇಷ್ಟು ಸೇರಿ ಒಂದು ಕಿಡ್ನಿ ಫಾರ್ಮೇಷನ್ ಆಗಿದೆ ಅಂತೇಳಿ. ಎಕ್ಸ್ಕ್ರೀಟರಿ ಸಿಸ್ಟಮ್ ವಿಸರ್ಜನಾಂಗವ್ಯೂಹ ರಚನೆಯಾಗಿದೆ. An adult human being normally passes about 1 to 1.8 liter of urine in 24 hours. ಒಬ್ಬ ಪ್ರೌಢ ಅವಸ್ಥೆಯಲ್ಲಿರ್ತಕ್ಕಂತಹ ವಯಸ್ಕ ಮಾನವನು, ವಯಸ್ಸಿಗೆ ಬಂದಿರತಕ್ಕಂತಹ ಒಬ್ಬ ಮನುಷ್ಯ, ಅಡಲ್ಟ್ ಹ್ಯೂಮನ್ ಬೀಯಿಂಗ್ ನಾರ್ಮಲಿ ಸಾಮಾನ್ಯವಾಗಿ ಪಾಸಸ್ ಅಬೌಟ್ 1 to 1.8 ಲೀಟರ್ 1 ರಿಂದ 1.5 ಲೀಟರ್ನಷ್ಟು ಯೂರಿನನ್ನು ಪ್ರತಿ ದಿನ 24 ಗಂಟೆ 24 ಅವರ್ಸ್ನ ಒನ್ ಡೇ, ಒಂದು ದಿನಕ್ಕೆ 24 ಅವರ್ಸ್ಗೆ 1 to 1.5 ಲೀಟರ್ಸ್ ಅಥವಾ 1.8 ಲೀಟರ್ಸ್ ಅಷ್ಟು ಯೂರಿನನ್ನು ಒಬ್ಬ ವಯಸ್ಕ ಮನುಷ್ಯ ಹೊರ ಹಾಕ್ತಾನಂತೆ. ದ ಯೂರಿನ್ ಕನ್ಸಿಸ್ಟಿಂಗ್ ಆಫ್ 95% ಆಫ್ ವಾಟರ್, 2.5% ಆಫ್ ಯೂರಿಯಾ. ನಮ್ಮ ಯೂರಿನ್ನಲ್ಲಿ, ನಮ್ಮ ಮೂತ್ರದಲ್ಲಿ 95% ಭಾಗ ನೀರು ಇರುತ್ತೆ, 2.5% ಅಷ್ಟು ಯೂರಿಯಾ ವಸ್ತು ಪದಾರ್ಥ ಇರುತ್ತೆ, ಆ್ಯಂಡ್ 2.5% ಆಫ್ ಅದರ್ ವೇಸ್ಟ್ ಪ್ರಾಡಕ್ಟ್. ಇನ್ನು ಇತರ ತ್ಯಾಜ್ಯ ಪದಾರ್ಥಗಳು 2.5% ಇರುತ್ತೆ. ಅಲ್ಲಿಗೆ 2.5 ಎರಡು ಪ್ಲಸ್ ಮಾಡಿದ್ರೆ 5 ಆಯಿತು.
95 ಪ್ಲಸ್ 5 100%. ನಮ್ಮ ಯೂರಿನಲ್ಲಿ 95% ಆಫ್ ವಾಟರ್ ಇರುತ್ತೆ, 25%, 2.5% ಆಫ್ ಯೂರಿಯಾ, 2.5% ಆಫ್ ದ ವೇಸ್ಟ್ ಪ್ರಾಡಕ್ಟ್ ಇರುತ್ತೆ. ಅದಾಯ್ತಾ? ಸಿ, ವಿ ಹ್ಯಾವ್ ಆಲ್ ಎಕ್ಸ್ಪೀರಿಯನ್ಸ್ಡ್ ದಟ್ ವಿ ಸ್ವೆಟ್ ಆನ್ ಎ ಹಾಟ್ ಸಮ್ಮರ್ ಡೇ. ನಮ್ಮೆಲ್ಲರಿಗೂ ಅನುಭವ ಆಗಿರುತ್ತೆ, ಬೇಸಿಗೆ ಕಾಲದ ದಿನಗಳಲ್ಲಿ ಸ್ವೆಟ್ ಹಾಕ್ತೀವಿ, ಬೆವರುವಂತಹ ಅನುಭವ ನಮ್ಮೆಲ್ಲರಿಗೂ ಆಗುತ್ತೆ. ದ ಸ್ವೆಟ್, ಆ ಬೆವರಿನಲ್ಲಿ ಕಂಟೈನ್ಸ್ ವಾಟರ್ ಆ್ಯಂಡ್ ಸಾಲ್ಟ್. ಆ ಬೆವರಿನ ನೀರೇನಾಗಿರುತ್ತೆ, ನೀರು ಮತ್ತು ಉಪ್ಪನ್ನು ಒಳಗೊಂಡಿರುತ್ತೆ. ಬೆವರಿನ ನೀರು ಉಪ್ಪುಪ್ಪಾಗಿರುತ್ತೆ, ಆಯಿತಾ? ಸಾಲ್ಟ್ ಮತ್ತು ವಾಟರ್ ಆಗಿರುತ್ತೆ. ಪೂಜಾ ಹ್ಯಾಸ್ ಸೀನ್ ದಟ್ ಸಮ್ಟೈಮ್ಸ್ ಇನ್ ಸಮ್ಮರ್ ವೈಟ್ ಪ್ಯಾಚಸ್ ಆರ್ ಫಾರ್ಮ್ಡ್ ಆನ್ ಅವರ್ ಕ್ಲಾಥಸ್. ಪೂಜಾ ಏನು, ಅವನು ಸಮ್ಮರಲ್ಲಿ, ಬೇಸಿಗೆ ಟೈಮಲ್ಲಿ ಸೀನ್ ದಟ್ ಸಮ್ಟೈಮ್ಸ್ ಇನ್ ಸಮ್ಮರ್ ವೈಟ್ ಪ್ಯಾಚಸ್, ಅಂದರೆ ಈ ಬಿಳಿ ವೈಟ್ ಕ್ಲಾತಸಲ್ಲಿ ನಮ್ಮ ಶರ್ಟ್ಸು, ವೈಟ್ ಡ್ರೆಸ್ಗಳನ್ನ ಹಾಕ್ಕೊಂಡಿದ್ರೆ ಅವನ ತೋಳಿನ ಕೆಳಭಾಗದಲ್ಲಿ ಪ್ಯಾಚಸ್ಗಳು, ಅಂದರೆ ಸ್ವೆಟ್ಟಾಗಿರ್ತಕ್ಕಂಥ ಈ ತೋಳಿನ ಭಾಗದಲ್ಲಿ, ಕಂಕಳಿನ ಭಾಗದಲ್ಲಿ ಸ್ವೆಟ್ಟಾಗಿರ್ತಕ್ಕಂಥ ಪ್ಯಾಚಸನ್ನು ನೋಡ್ತೀವಿ ಅಲ್ವಾ ನಮ್ಮ ಬಟ್ಟೆಗಳಲ್ಲಿ. ಎಸ್ಪೆಷಲಿ ಇನ್ ಏರಿಯಾಸ್ ಲೈಕ್ ಅಂಡರ್ ಆರ್ಮ್, ನಮ್ಮ ತೋಳಿನ ಅಥವಾ ಕಂಕಳಿನ ಕೆಳಭಾಗದಲ್ಲಿ ಸಾಮಾನ್ಯವಾಗಿ ದೀಸ್ ಮಾರ್ಕ್ಸ್ ಆರ್ ಲೆಫ್ಟ್ ಬೈ ಸಾಲ್ಟ್ಸ್ ಪ್ರೆಸೆಂಟ್ ಇನ್ ದ ಸ್ವೆಟ್. ಆ ಒಂದು ಮಾರ್ಕ್, ಆ ಬೆವರಿ ಇರ್ತಕ್ಕಂತಹ ಬೆವರಿನ ಕಲೆ ಆ ಭಾಗದಲ್ಲಿ ಯಾಕೆ ಕಾಣುತ್ತೆ, ಅದರಲ್ಲಿ ಏನಿರುತ್ತೆ ಅಂದರೆ ಪ್ರೆಸೆಂಟ್ ಇನ್ ಸಾಲ್ಟ್ಸ್ ಅಂತ. ಆ ಬೆವರಿನ ನೀರಿನಲ್ಲಿ ಉಪ್ಪು, ಸಾಲ್ಟ್ ಇರೋದ್ರಿಂದ ಆ ಬೆವರಿರ್ತಕ್ಕಂತಹ ಭಾಗ ಸ್ವಲ್ಪ ಕಲೆ ಆಗಿರೋ ಥರ ಕಾಣುತ್ತೆ. ಡಸ್ ಸ್ವೆಟ್ ಸರ್ವ್ಸ್ ಎನಿ ಅದರ್ ಫಂಕ್ಷನ್? ಹಾಗಾದರೆ ಬೆವರುವಿಕೆಯಿಂದ ಏನಾದರೂ ನಮಗೆ ಅನುಕೂಲಗಳು ಅಥವಾ ಏನಾದರೂ ಕಾರ್ಯನಿರ್ವಹಿಸುತ್ತೆ? ನಮ್ಮ ದೇಹ ಬೆವರೋದ್ರಿಂದ ಯಾವುದಾದ್ರೂ ಕಾರ್ಯ ನಿರ್ವಹಿಸುತ್ತದೆಯೇ? ನಾವು ಬೆವರುತ್ತೀವಿ ಅನ್ನೋದಾದರೆ ಬೇರೆ ಯಾವ್ದಾದ್ರು ಫಂಕ್ಷನ್ ಇದೆಯಾ ಬೆವರೋದ್ರಿಂದ ನಮ್ಮ ದೇಹಕ್ಕೆ ಅಂತೇಳಿ. ವಿ ನೋ ದಟ್ ದ ವಾಟರ್ ಕೆಪ್ಟ್ ಇನ್ ಆ್ಯನ್ ಅರ್ಥನ್ ಪಾಟ್, ಅಂದರೆ ಮಡ್ಕ, ಮಣ್ಣಿನ ಮಡಿಕೆಯಲ್ಲಿ ನೀವು ನೀರನ್ನು ಇಟ್ರಿ ಅಂತ ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಈಸ್ ಕೂಲರ್, ತುಂಬ ತಣ್ಣಗೆ ಇರುತ್ತೆ. ವೈ? ಮಣ್ಣಿನ ಮಡಿಕೆಯಲ್ಲಿ ನೀರಿಟ್ಟರೆ ಯಾಕೆ? ಬೇಸಿಗೆ ಸಮಯದಲ್ಲಿ ಎಷ್ಟೊಂದು ಜನ ಮಡಿಕೆಯಲ್ಲಿ ನೀರನ್ನು ಇಟ್ಟು ಕುಡಿತಾರೆ, ತಣ್ಣಗಿರುತ್ತೆ, ಅದು ಮೇಲ್ಮುಟ್ಟಿದ್ರು ತಣ್ಣಗಿರುತ್ತೆ. This is because the water evaporates from the pores of the pot. ಯಾಕೆ ಮಡಿಕಾ ನೀರು ತುಂಬ ಕೂಲಾಗಿರುತ್ತೆ ಅಂದರೆ ಆ ಮಡಿಕೆಯಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ರಂಧ್ರಗಳು, ಪೋರ್ಸ್ ಆಫ್ ಪಾಟ್, ಆ ಮಣ್ಣಿನ ಮಡಿಕೆಯ ಸಣ್ಣ ಸಣ್ಣ ರಂಧ್ರಗಳಿಂದ ಏನಾಗುತ್ತೆ, ನೀರು ಎವಾಪರೇಟ್ಸ್ ಆಗುತ್ತೆ, ನೀರು ಆವಿಯಾಗಿ ಹೋಗೋದ್ರಿಂದ ವಿಚ್ ಕಾಸಸ್ ಕೂಲಿಂಗ್. ಮಣ್ಣಿನ ಮಡಿಕೆಯ ನೀರು ತಣ್ಣನೆಯ ಅನುಭವವನ್ನು ಕೊಡುತ್ತೆ, ಅರ್ಥಾಯ್ತಾ? ಅಂದರೆ ಯಾಕೆ ಈ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಅಂದರೆ, ನಿಮಗೂ ಅನುಭವ ಆಗಿರುತ್ತೆ, ನೀವು ಸ್ವೆಟಿಂಗ್ ಆದರೆ ಸ್ವಲ್ಪ ಗಾಳಿ ಬೀಸ್ತು, ಸ್ವೆಟಿಂಗ್ ಆದಮೇಲೆ ಅಂದರೆ ಆ ಭಾಗ ಗಾಳಿ ಬೀಸಿದಾಗ ಆ ಸ್ವೆಟಿಂಗ್ ಆಗಿರ್ತಕ್ಕಂತಹ ನಿಮ್ಮ ದೇಹ ಏನಾಗಿರುತ್ತೆ, ತಣ್ಣಗೆ ಫೀಲ್ ಆಗುತ್ತೆ, ಕೂಲ್ ಆಗುತ್ತೆ. ಅಂದರೆ ನಿಮ್ಮ ದೇಹದಿಂದ ನೀರು ಎವಾಪರೇಟ್ ಆಗಿ ಸ್ವೆಟಿಂಗ್ ಮೂಲಕ, ಬೆವರಿನ ಮೂಲಕ ಹೊರ ಬರೋದ್ರಿಂದ ನಮ್ಮ ದೇಹವನ್ನು ತಂಪಾಗಿಸುತ್ತದೆ, ಅರ್ಥ ಆಯ್ತಾ? ಯಾಕೆ ಸ್ವೆಟ್ಟಿಂಗ್ ಏನು ಉಪಯೋಗ, ಯಾಕೆ ನಾವು ಸ್ವೆಟ್ ಆಗ್ತೀವಿ ಅಂತೇಳಿ, ಸ್ವೆಟ್ ಆಗೋದ್ರಿಂದ ನಮ್ಮ ದೇಹ ಕೂಲ್ ಆಗಿರುತ್ತೆ, ತಣ್ಣಗೆ ತಂಪಾಗಿಸುತ್ತದೆ ನಮ್ಮ ದೇಹವನ್ನು, ಅರ್ಥ ಆಯ್ತಾ? ಬೆವರುವುದರಿಂದ ನಮ್ಮ ದೇಹ ತಂಪಾಗಿರಿಸಲು ಸಹಾಯ ಆಗುತ್ತದೆ. ಪಹಲಿ ವಾಂಟ್ಸ್ ಟು ನೋ ವೆದರ್ ಅದರ್ ಅನಿಮಲ್ಸ್ ಆಲ್ಸೋ ಯುರಿನೇಟ್. ಪಹಲಿ, ಇವರಿಗೆ ಇತರ ಪ್ರಾಣಿಗಳು ಮೂತ್ರವನ್ನು ಮಾಡುತ್ತಾ ಅಂತ ತಿಳ್ಕೊಳ್ಬೇಕಂತೆ. ಪ್ರಾಣಿಯ The way in which waste chemicals are removed from the body of the animal depends on the availability of water. The way in which waste chemicals are removed from the body of animal. ಪ್ರಾಣಿಗಳ ದೇಹದಿಂದ ರಾಸಾಯನಿಕ ತ್ಯಾಜ್ಯಗಳನ್ನು ಹೊರತೆಗೆಯುವ ವಿಧಾನವು ನೀರಿನ ಲಭ್ಯತೆಯನ್ನು
ಅವಲಂಬಿಸಿದೆ. ಪ್ರಾಣಿಗಳ ದೇಹದಿಂದ ಯಾವ ರೀತಿ ಹೊರಬರುತ್ತೆ? ನೀರು ವೇಸ್ಟ್ ಕೆಮಿಕಲ್ಸ್ ರೂಪದಲ್ಲಿ ದೇಹದಿಂದ ರಾಸಾಯನಿಕ ತ್ಯಾಜ್ಯಗಳನ್ನು ಹೊರತೆಗೆಯುವ ವಿಧಾನದಿಂದ. ಪ್ರಾಣಿಗಳ ದೇಹದಿಂದ ಇತರ ರಾಸಾಯನಿಕ ತ್ಯಾಜ್ಯಗಳು ಹೊರತೆಗೆಯುವ ಮೂಲಕ ಅವುಗಳಲ್ಲಿ ನೀರು ಹೊರ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಕ್ವಾಟಿಕ್ ಅನಿಮಲ್ಸ್ ಲೈಕ್ ಫಿಶಸ್ ಎಕ್ಸ್ಕ್ರೀಟ್ ಸೆಲ್ ವೇಸ್ಟ್ ಆ್ಯಸ್ ಅಮೋನಿಯಾ ವಿಚ್ ಡೈರೆಕ್ಟ್ಲಿ ಡಿಸಾಲ್ವ್ಸ್ ಇನ್ ವಾಟರ್. ಅದೇ ರೀತಿ ನೀರಿನಲ್ಲೇ ವಾಸಿಸುವಂಥ ಪ್ರಾಣಿಗಳಿಗೆ, ಜಲಚರ ಪ್ರಾಣಿಗಳಿರುತ್ತಲ್ಲ, ಅಕ್ವಾಟಿಕ್ ಅನಿಮಲ್ಸ್ ಲೈಕ್ ಫಿಶಸ್, ಮೀನು ಅಥವಾ ಜೆಲ್ಲಿ ಫಿಶು ಅಥವಾ ಕಪ್ಪೆ, ಸ್ಟಾರ್ ಫಿಶ್ ಇರ್ಬೋದು, ಅಥವಾ ಶಾರ್ಕ್ ಇರ್ಬೋದು, ಅಥವಾ ಡಾಲ್ಫಿನ್ ಇರ್ಬೋದು, ಇವೆಲ್ಲ ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳಲ್ಲಿ ನೇರವಾಗಿ ಕರಗುವ ಅಮೋನಿಯಾ ರೂಪದಲ್ಲಿ ಕೋಶೀಯ ತ್ಯಾಜ್ಯಗಳನ್ನು ವಿಸರ್ಜಿಸುತ್ತದೆ. ಮೀನುಗಳಂತಹ ಜಲಚರ ಪ್ರಾಣಿಗಳು ಏನು ಮಾಡುತ್ತೆ? ನೀರಿನಲ್ಲಿ ಅಮೋನಿಯಾ ವಿಚ್ ಡೈರೆಕ್ಟ್ಲಿ ಡಿಸಾಲ್ವ್ಸ್ ಇನ್ ವಾಟರ್ ಅಂತೆ. ಅಮೋನಿಯಾ ಏನು ನೀರಿನಲ್ಲಿ ನೇರವಾಗಿ ಕರಗಿರುತ್ತೆ. ಅಮೋನಿಯಾ ರೂಪದಲ್ಲಿ ಏನಾಗುತ್ತೆ? ಕೋಶೀಯ ತ್ಯಾಜ್ಯಗಳನ್ನು ಆ ಮೂಲಕನೇ ಅದು ಸೆಲ್ಸ್ ಮೂಲಕ ಸೆಲ್ ವೇಸ್ಟ್ ಎಕ್ಸ್ಕ್ರೀಟ್ ಸೆಲ್ ವೇಸ್ಟ್ ಇನ್ ಆ್ಯಸ್ ಅಮೋನಿಯಾ ರೂಪದಲ್ಲಿ ಏನಾಗಿರುತ್ತೆ? ಅಮೋನಿಯಾ ಡೈರೆಕ್ಟಾಗಿ ನೀರಿನಲ್ಲಿ ಕರಗಿರುತ್ತೆ. ಅದನ್ನು ಆ ಕೋಶಗಳಿಂದ, ಜೀವಕೋಶಗಳಿಂದ ಅದು ತ್ಯಾಜ್ಯಗಳನ್ನು ಹೊರಹಾಕತ್ತೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು. ಸಮ್ ಲ್ಯಾಂಡ್ ಅನಿಮಲ್ಸ್ ಲೈಕ್ ಬರ್ಡ್ಸ್, ಲಿಜರ್ಡ್ಸ್, ಸ್ನೇಕ್ಸ್ ಎಕ್ಸ್ಕ್ರೀಟ್ ಎ ಸೆಮಿ ಸಾಲಿಡ್. ಅದೇ ರೀತಿ ಭೂಮಿಯ ಮೇಲೆ ವಾಸಿಸುವಂತಹ ಟೆರೆಸ್ಟ್ರಿಯಲ್ ಅನಿಮಲ್ಸ್, ಲ್ಯಾಂಡ್ ಭೂಮಿಯ ಮೇಲೆ ವಾಸಿಸುವಂತಹ ಬರ್ಡ್ಸ್, ಪಕ್ಷಿಗಳಿರ್ಬೋದು, ಲಿಜರ್ಡ್ಸ್, ಅಲ್ಲಿ ಕಪ್ಪೆ ಅಥವಾ ಸ್ನೇಕ್ಸ್, ಹಾವು, ಇವುಗಳೆಲ್ಲವೂ ಸೆಮಿ ಸಾಲಿಡ್ ಅಂದರೆ ಪಕ್ಷಿಗಳು, ಹಾವುಗಳಂತಹ ಭೂಚರ ಜೀವಿಗಳು ಅರೆಘನ ರೂಪದ ಬಿಳಿಯ ಬಣ್ಣದ ಸಂಯುಕ್ತವನ್ನು ವಿಸರ್ಜಿಸುತ್ತವೆ. ಸೆಮಿ ಸಾಲಿಡ್ ವೈಟ್ ಕಲರ್ಡ್ ಕಾಂಪೌಂಡ್ ಯೂರಿಕ್ ಆ್ಯಸಿಡ್ ಅಂತ ಕರೀತಾರೆ. ಅಂದರೆ ಈ ಬರ್ಡ್ಸ್ ಎಕ್ಸ್ಕ್ರೀಟ್ ಮಾಡಿದ್ರೆ, ಅವುಗಳ ಟಾಯ್ಲೆಟ್ ನೋಡಿದ್ರೆ ನೀವು, ಅಥವಾ ಲಿಜಾರ್ಡ್ಸ್, ಅವುಗಳದೆಲ್ಲ ವೈಟಿಗಿರುತ್ತೆ. ಅಂದರೆ ಸೆಮಿ ಸಾಲಿಡ್ ಅರೆಘನ ರೂಪದಲ್ಲಿ ಈ ಪ್ರಾಣಿಗಳು ತ್ಯಾಜ್ಯವನ್ನು ಹೊರಹಾಕತ್ತೆ. ಪಕ್ಷಿಗಳು, ಹಾವು, ಇಂತಹ ಭೂಚರ ಪ್ರಾಣಿಗಳು. ಮೇಜರ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಇನ್ ಹ್ಯೂಮನ್ಸ್ ಈಸ್ ಯೂರಿಯಾ. ಅಂದರೆ ಪ್ರಾಣಿಗಳಲ್ಲಿ ಕಂಡುಬರುವಂತಹ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಯಾವುದು? ಯೂರಿಕ್ ಆ್ಯಸಿಡ್ ರೂಪದಲ್ಲಿರುತ್ತೆ. ಸಾಮಾನ್ಯವಾಗಿ ಮುಖ್ಯವಾಗಿ ಮಾನವನಲ್ಲಿ ಕಂಡುಬರುವಂತಹ ಮೂತ್ರ ತ್ಯಾಜ್ಯವು ಮುಖ್ಯವಾಗಿ ಮಾನವರಲ್ಲಿ ಯಾವುದು? ಯೂರಿಯಾ ಎಂಬ ಮೂತ್ರವನ್ನು ಮನುಷ್ಯ ಹೊರಹಾಕ್ತಾನೆ. Sometimes a person's of kidneys may stop working due to infections or injury. ಒಂದು ವೇಳೆ sometimes a person's, ಒಬ್ಬ ವ್ಯಕ್ತಿಯಲ್ಲಿ ಕಿಡ್ನಿ, ಮೂತ್ರಕೋಶಗಳು ಮೇ ಸ್ಟಾಪ್ ವರ್ಕಿಂಗ್, ತನ್ನ ಕಾರ್ಯವನ್ನು ನಿಲ್ಲಿಸ್ತು ಅಂದರೆ ಹೇಗೆ? ಇನ್ಫೆಕ್ಷನ್ ಆರ್ ಇಂಜುರಿ, ಯಾವುದಾದ್ರೂ ಅಪಘಾತಕ್ಕೊಳಗಾಗಿ ಅಥವಾ ಏನಾದರೂ ಇನ್ಫೆಕ್ಷನ್ಗೆ ಒಳಗಾಗಿ ಅವರ ಮೂತ್ರಕೋಶಗಳು, ಕಿಡ್ನಿ ಫಂಕ್ಷನ್ ಮಾಡೋದನ್ನು ನಿಲ್ಲಿಸಿದ್ರೆ, ಆ್ಯಸ್ ಎ ರಿಸಲ್ಟ್ ಆಫ್ ಕಿಡ್ನಿ ಫೇಲ್ಯೂರ್, ಇದರಿಂದ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಮೂತ್ರಕೋಶಗಳು ತನ್ನ ಕಾರ್ಯವನ್ನು ನಿಲ್ಲಿಸ್ಬಿಡುತ್ತೆ. ವೇಸ್ಟ್ ಪ್ರಾಡಕ್ಟ್ ಸ್ಟಾರ್ಟ್ ಅಕ್ಯುಮುಲೇಟಿಂಗ್ ಇನ್ ದ ಬ್ಲಡ್. ವೇಸ್ಟ್ ಪ್ರಾಡಕ್ಟ್ ಏನು? ಅಕ್ಯುಮುಲೇಟಿಂಗ್ ದ ಬ್ಲಡ್. ದೇಹದಿಂದ ತ್ಯಾಜ್ಯ ಹೊರ ಹೋಗೋದು ತುಂಬ ಕಷ್ಟ ಆಗುತ್ತೆ. ಆವಾಗ ಸಚ್ ಪರ್ಸನ್ಸ್ ಕೆನಾಟ್ ಸರ್ವೈವ್ ಅನ್ಲೆಸ್ ದೇರ್ ಬ್ಲಡ್ ಈಸ್ ಫಿಲ್ಟರ್ಡ್ periodically through an artificial kidney. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಡಯಾಲಿಸಿಸ್. ಆಗ ಕಿಡ್ನಿ ತ್ಯಾಜ್ಯ ವಸ್ತುಗಳನ್ನ ಹೊರ ಹಾಕೋದಕ್ಕೆ ಅಥವಾ ಬ್ಲಡ್ಡನ್ನು ಫಿಲ್ಟರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆವಾಗ ಆರ್ಟಿಫಿಷಿಯಲ್, ಕೃತಕವಾಗಿ ಮೂತ್ರಕೋಶವನ್ನು ಕಾರ್ಯನಿರ್ವಹಿಸುವಂತಹ ಒಂದು ವಿಧಾನವನ್ನು ಬಳಸ್ತಾರೆ. ಆ ಒಂದು ವಿಧಾನಕ್ಕೆ ಡಯಾಲಿಸಿಸ್, ಇದನ್ನು ಕೇಳಿರ್ತೀರ, ಎಷ್ಟೋ ಜನ ಡಯಾಲಿಸಿಸ್ ಮಾಡಿಸ್ಕೊಳ್ತಿದ್ದಾರೆ ಅಂತ. ಬ್ಲಡ್ಡನ್ನು ಫಿಲ್ಟರ್ ಮಾಡೋಕ್ಕಾಗಲ್ಲ ಕಿಡ್ನಿ ಫೇಲ್ಯೂರ್ ಆದರೆ. ಸೊ ಆರ್ಟಿಫಿಷಿಯಲ್ ಆಗಿ ಕಿಡ್ನಿ ಬ್ಲಡ್ನ ಫಿಲ್ಟರ್ ಮಾಡೋ ಥರ ಮಾಡುವಂತಹ ಒಂದು ಪ್ರೋಸೆಸ್ ಇದೆ. ಆ ಒಂದು ಪ್ರೋಸೆಸ್ಗೆ ಏನಂತಾರೆ? ಡಯಾಲಿಸಿಸ್ ಅಂತೇಳಿ ಕರೀತಾರೆ. ಈ ವಿಧಾನದಿಂದ ಕಿಡ್ನಿ ಫೇಲ್ಯೂರ್ ಆದರೂ ಡಯಾಲಿಸಿಸ್ ಮೂಲಕ ಬ್ಲಡ್ಡನ್ನು ಫಿಲ್ಟರ್ ಮಾಡಿ ತ್ಯಾಜ್ಯ ಪದಾರ್ಥಗಳನ್ನು ಹೊರ ಹಾಕ್ತಾರೆ. ಆಯಿತಾ ಕಮೆಡಿಯನ್ ಸ್ಟೂಡೆಂಟ್? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಮಿಲರ್ಲಿ ವೆನ್ ವಿ ಸ್ವೆಟ್ ಇಟ್ ಹೆಲ್ಪ್ಸ್ ಟು ಕೂಲ್ ಅವರ್ ಬಾಡಿ. ಅದೇ ರೀತಿ ನಮ್ಮ ದೇಹ ಹೆಚ್ಚು ಬೆವರಿದಷ್ಟು ನಮ್ಮ ದೇಹ ಏನಕ್ಕೆ ಸಹಾಯ ಆಗುತ್ತೆ? ಇಟ್ ಹೆಲ್ಪ್ಸ್ ಟು ಕೂಲ್ ಅವರ್ ಬಾಡಿ, ನಮ್ಮ ದೇಹವನ್ನು ತಂಪಾಗಿಡಲು ಸಹಾಯವನ್ನು ಮಾಡುತ್ತೆ.
ಇದಿಷ್ಟು ಇರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅರ್ಥ ಆಯಿತು ಅದನ್ನು ಮಾಡಿ. ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಾಗೆ ಈಸಿಯಾಗಿ ನಾನು ಮಾಡೋ ಕ್ಲಾಸಸ್ ಸಿಗುತ್ತೆ ಅವ್ರಿಗೆ, ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಪ್ಲೇಲಿಸ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಒಂದು ಲೆಸನ್ ವೀಡಿಯೋ ಸಿಕ್ಬಿಡುತ್ತೆ. ಆ್ಯಂಡ್ ಆದಷ್ಟು ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ ಕೇಳಿಸ್ಕೊಂಡು ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ್ಯಂಡ್ ಹೋಮ್ವರ್ಕ್ ಕ್ವಶನ್ಸ್ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮ್ಮ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆದಮೇಲೆ ಅಡಿಷನ್ ಕ್ವಶನ್ಸ್ ಅಂತ ಹಾಕ್ಕೊಂಡು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಅದು ನಿಮ್ಮ ಸ್ಕೂಲಲ್ಲಿ ಕೊಡೋ ಟೆಸ್ಟ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ. ಅವರು ಟೆಕ್ಸ್ಟ್ ಬುಕ್ ಮಧ್ಯೆ ಕ್ವಶನ್ಸ್ ಕೊಟ್ಟರೆ, ಎಸ್ಪೆಷಲಿ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ಮಧ್ಯೆನೇ ಕ್ವಶನ್ಸ್ ಕೊಡೋದು. ಸೊ ಆದಷ್ಟು ನೀವು ಟೆಕ್ಸ್ಟ್ ಬುಕ್ ರೀಡ್ ಮಾಡಿ. ಇಟ್ಸ್ ಅ ಬೆಟರ್ ವೇ ಆಫ್ ಲರ್ನಿಂಗ್. ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ಟು ಇನ್ ಯುವರ್ ಹೈಯರ್ ಕ್ಲಾಸಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸಿ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ಎಕ್ಸ್ಕ್ರಿಟರಿ ಸಿಸ್ಟಮ್, ವಾಟ್ ಈಸ್ ಕಿಡ್ನಿ, ಡಿಫೈನ್ ಯೂರಿನ್, ವಾಟ್ ಈಸ್ ದ ಫಂಕ್ಷನ್ ಆಫ್ urinary bladder, what is urethra, how much of urine passes a adult human in 24 hours. How helpful why our body cools when we are sweating. When we sweat, why our body cool when we sweat? ನಮ್ಮ ಬಾಡಿ ಯಾಕೆ ಕೂಲ್ ಆಗುತ್ತೆ ಇವಾಗ? why our body cools we sweat. ಯಾಕೆ ನಮ್ಮ ಬಾಡಿ ಕೂಲ್ ಆಗುತ್ತೆ ನಾವು ಸ್ವೆಟ್ ಆದಾಗ? ಆ್ಯಂಡ್ ರೈಟ್ ದ ಯೂಸಸ್ ಆಫ್ ಸ್ವೆಟಿಂಗ್. ಸ್ವೆಟಿಂಗಿಂದ ಏನು ಯೂಸು? What is the excretory products in land animals, and what is the excretory product in aquatic animals, and what is the excretory product in humans? Human ಅಲ್ಲಿ ಯಾವುದು? ಅಥವಾ ನೀವು ಒಂದೇ ಕ್ವಶನ್ ಮಾಡ್ಕೊಳ್ಳಿ, ರೈಟ್ ದ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಇನ್ ದ ಫಾಲೋಯಿಂಗ್ ಅಂತ ಹಾಕ್ಬಿಟ್ಟು ಹ್ಯೂಮನ್ಸ್, ಲ್ಯಾಂಡ್ ಅನಿಮಲ್ಸ್ ಆ್ಯಂಡ್ ಅಕ್ವಾಟಿಕ್ ಅನಿಮಲ್ಸ್ ಈ ಥರ ಆದರೂ ಬರೀರಿ. ವಾಟ್ ಈಸ್ ಡಯಾಲಿಸಿಸ್? ಇಷ್ಟು ವಿತಿನ್ ಹೋಮ್ವರ್ಕ್ ಕ್ವಶನ್ಸು ನೀವೇ ಆನ್ಸರ್ ಮಾಡಿ ಅದನ್ನು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.